ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಹಾಗೆ ರಾಯರ ಅನುಗ್ರಹ ಇರುವಂಥ ಚಾನಲ್ಗೆ ನಿಮಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತನ ಕೊಡ್ತಾ ಇದ್ದೀನಿ. ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸ್ತಾ, ಹಾಗೆ ಇಂದಿನ ಒಂದು ವಿಡಿಯೋದಲ್ಲಿ ನಾನು ನಾವೆಲ್ಲರೂ ಗೋಕರ್ಣಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ತೆಗೆದಿರುವಂಥ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಹಾಗಿದ್ರೆ ಇನ್ನೂ ನಾವು ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ಯಾರು ನಮ್ಮ ಚಾನಲ್ಗೆ ಬಂದು ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಪ್ರೀತಿಯನ್ನು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ಗಳ ಮೂಲಕ ನಮ್ಮ ಚಾನಲನ್ನು ಬೆಂಬಲಿಸಬೇಕು. ಯಾಕಂದರೆ ಇದು ರಾಯರ ಅನುಗ್ರಹ ಇರುವಂಥ ಚಾನಲ್, ಹಾಗೆ ರಾಯರ ಕುಟುಂಬ ವರ್ಗದವರಿಗೆ ಸೇರಿರುವಂಥ ಅಂದರೆ ಸಂಬಂಧಪಟ್ಟಿರುವಂಥ ಚಾನಲ್ ಇದ್ದಾಗಿರುತ್ತೆ ಅಂತ ಹೇಳ್ತಾ, ಒಂದು ಡೈಲಿ ಲಾಗಲ್ಲಿ ನಾನು ಈ ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇನ್ನೂ ತಡ ಮಾಡೋದೇ ಬೇಡ, ವಿಡಿಯೋನ ಶುರು ಮಾಡೋಣ. ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಹಿಂದೆ ನಾನು ವಿಡಿಯೋದಲ್ಲಿ ಹಾಕಿದ್ದೆ, ನೀವು ಪೂಜೆಯನ್ನು ಮಾಡಬೇಕಾದ್ರೆ ನೋಡ್ತಾ ಇದ್ರಿ. ಸೊ ನಾವು ಏನಕ್ಕೆ ಗೋಕರ್ಣಕ್ಕೆ ಹೋಗಿದ್ವಿ ಅಂತ ಅಂದರೆ, ಅಲ್ಲಿ ನಮಗೆ ಒಂದು ಗುರುವಿನ ಮಾರ್ಗದರ್ಶನದ ಮೂಲಕ ನಾವು ಗೋಕರ್ಣಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಮಹಾಬಲೇಶ್ವರ ಸ್ವಾಮಿಯ ಒಂದು ದರ್ಶನ ಮಾಡೋ ಅಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಒಂದು ವಿಡಿಯೋ ಇದಾಗಿರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಜನ ತುಂಬ ಕ್ರೌಡ್ ಇದೆ. ಸಂಡೇ ಆಗಿರೋದ್ರಿಂದ ಅವತ್ತು ಕೂಡ ನಾನು ಹುಟ್ಟುಹಬ್ಬ ಇತ್ತು. ತುಂಬ ಒಂದು ಒಳ್ಳೆಯ ದಿನ, ನಾವು ಅಲ್ಲಿನ ಒಂದು ದೇವರ ದರ್ಶನ ಪಡೆದುಕೊಂಡ್ವಿ ಅಂತ ಹೇಳ್ಬೋದು. ಹಾಗೆ ನಾನು ಈ ಎಂಟ್ರೆನ್ಸಲ್ಲಿ ಅಷ್ಟೇ ನಾನು ವಿಡಿಯೋ ಮಾಡಲಿಕ್ಕೆ ಅಲ್ಲಿ ಅವಕಾಶ ಕೊಟ್ಟಿದ್ದು. ಅದಾದಮೇಲೆ ನನಗೆ ಅಲ್ಲಿ ಅವಕಾಶ ಕೊಡಲಿಲ್ಲ, ಯಾಕಂದರೆ ನಿಮಗೆ ಗೊತ್ತಿದೆ ಯಾವುದೇ ಒಂದು ವಿಡಿಯೋನ ಮಾಡೋ ಆಗಿರಲ್ಲ ಅನ್ನೋ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಒಂದು ದೇವಸ್ಥಾನಗಳಲ್ಲಿ ನಾವು ಫಾಲೋ ಮಾಡಬೇಕಾಗಿರುತ್ತೆ. ಹಾಗಾಗಿ ನನಗೆ ಅಷ್ಟೇ ವಿಡಿಯೋ ಮಾಡಲಿಕ್ಕೆ ಆಗಿದ್ದು. ನಾವು ಹೊರಗಡೆ ಬಂದು ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾಯಿದ್ವಿ. ಆವಾಗ ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಒಂದಷ್ಟು ಸಾಮಾನುಗಳು ಇತ್ತು. ಸೊ ಅದು ನಾನು ನಿಮಗೆ ಕ್ಲಿಪ್ಪಿಂಗ್ಸ್ನ ಹಾಕಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ವಿಡಿಯೋ ಮಾಡಿರುವಂಥದ್ದು. ಇಲ್ಲಿ ಫೇಮಸ್ ಏನಂತಂದರೆ ಮಸಾಲ ಐಟಮ್ಸ್ ಆಗಿರ್ಬೋದು ಮತ್ತು ಹಿತ್ತಾಳೆ ಐಟಮ್ಸು. ಮಸಾಲ ಐಟಮ್ಸ್ ಅಂತೂ ತುಂಬ ಫೇಮಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ನನ್ನ ಮಗನ ಬಂದ ರೈಟ್ ಸೈಡಲ್ಲಿ ನೋಡ್ಬೋದು. ಹಾಗೆ ಇದು ದರ್ಶನಕ್ಕೆ ಹೋಗ್ತಾ ಇರೋವಂಥ ಸಂದರ್ಭದಲ್ಲಿ ನಾನು ಮಾಡಿರೋಂಥ ವಿಡಿಯೋ. ಗೋಕರ್ಣದಲ್ಲಿ ತುಂಬ ಬಿಸಿಲೇ ಇತ್ತು, ಆದರೆ ಮರಳು ಕೂಡ ತುಂಬ. ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಬೀಚಲ್ಲಿ ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಹಾಕ್ತೀನಿ, ಖಂಡಿತ ಮಿಸ್ ಮಾಡಿದೆ ನೋಡಿ. ಇಲ್ಲಿ ಒಂದು ದೇವಸ್ಥಾನಕ್ಕೆ ಜಾಸ್ತಿ ಅಂದರೆ ಪ್ರವಾಸಿಗರು ಬರ್ತಾ ಇರೋದ್ರಿಂದ ನಮಗೆ ಅಲ್ಲಿ ಇಂಡಿಯನ್ ಕ್ಲಾತ್ಗಿಂತ ಅಲ್ಲಿ ವೆರೈಟೀಸ್ ಆಫ್ ಅಂದರೆ ಅದರ್ ಕಂಟ್ರೀಸ್ ಕ್ಲಾತ್, ಜನಕ್ಕೆ ಹೊಂದೋವಂಥ ಬಟ್ಟೆಗಳನ್ನೇ ಇಲ್ಲಿ ಯಥೇಚ್ಛವಾಗಿ ಸಿಗೋವಂಥದ್ದು. ಹಾಗೆ ಇದು ಬೀಚ್ ಸೈಡ್ ಆಗಿರೋದ್ರಿಂದ ಕೆಲವೊಂದು ಟೋಪೀಸ್ ಆಗಿ ಸನ್ಗ್ಲಾಸಸ್ಸು ಮತ್ತು ವೆರೈಟೀಸ್ ಆಫ್ ಯಾರು ಫಾರಿನರ್ಸ್ ಎಲ್ಲ ಲೈಕ್ ಮಾಡೋವಂಥದ್ದನ್ನು ಇಲ್ಲಿ ತುಂಬ ಮಾರಾಟ ಮಾಡುವಂಥದ್ದನ್ನ ನಾನು ನೋಡಿದೆ. ಸೊ ಇಲ್ಲಿ ನನ್ನ ಮಗಳು ಕೂಡ ಬಿಸಿಲಿತ್ತು, ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅವಳಿಗೆ ಹಸು ನೋಡಿದ್ರೆ ತುಂಬ ಖುಷಿ ಆಯಿತು. ಅಲ್ಲಿ ಹಸು ಬರ್ತಾ ಇರೋದನ್ನ ನೋಡಿ ಅಮ್ಮ ಹಸು ಅಂತ ಕಿರ್ಚ್ಕೊಂಡು ಓಡ್ತಾ ಇದ್ಲು. ಸೊ ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್. ಇದು ಎಂಟ್ರೆನ್ಸಲ್ಲಿ ಹೇಗಿದೆ, ಈಗ ಸುಮಾರು ಮಧ್ಯಾಹ್ನ ಟೈಮ್ ಆಗೋಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಮಾರ್ನಿಂಗ್ ಟೈಮಲ್ಲಂತೂ ನಾನು ಆವಾಗಲೇ ತೋರಿಸಿದ್ನಲ್ಲ, ತುಂಬ ಜನ ರಶ್ ಇತ್ತು. ಸೊ ಇನ್ನೇನು ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾವು ಬೀಚ್ ಕಡೆಗೆ ಹೊರಟಿದ್ವಿ. ಆವಾಗ ನನ್ನ ಮಗಳು ಓಡ್ತಾ ಇದ್ಲು. ಸೀರಿಯಸ್ಲಿ ಅಲ್ಲಿ ಗಾಡಿ ಸಡನ್ನಾಗಿ ಬಂದಿದ್ದ ತಕ್ಷಣ ಅಲ್ಲಿ ಬ್ರೇಕ್ ಹಾಕಿದ್ರು ನೋಡಿ, ಗಾಡಿ ಬರ್ತಿದೆ, ಬ್ರೇಕ್ ಹಾಕಿದ್ರು ಸಡನ್ನಾಗಿ. ನಾನು ಕೂಡ ವಿಡಿಯೋ ಮಾಡ್ತಾಯಿದ್ದೆ, ಆಗ ಸರಿಯಾಗಿ ಗಮನ ಕೂಡ ಕೊಡೋಕ್ಕಾಗಿಲ್ಲ. ನಾನೆಲ್ಲೋ ವಿಡಿಯೋ ಮಾಡ್ಕೊಂಡು ಹೋದೆ. ಅವಳು ರನ್ ಮಾಡಿಬಿಟ್ಲು ಒಂದೇ ಸಲ. ಭಯ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ, ಯಾಕಂದರೆ ಮಕ್ಕಳನ್ನ ಯಾವ ಟೈಮಲ್ಲಿ ಅವ್ರ ಮೈಂಡು ಓಡುತ್ತೆ ಅಂತ ಗೊತ್ತಾಗಲ್ಲ. ಇಲ್ಲಿ ನೀವು ನೋಡ್ತಾ ಫುಲ್ಲು ಕೂಡ ಎಲ್ಲೆಲ್ಲೂ ಬರೀ ಇದ್ರದ್ದೇನೆ ಅಂತ ಹೇಳ್ಬೋದು. ಏನು ಮಸಾಲ ಐಟಮ್ಸ್ ಆಗಿರ್ಬೋದು, ಆಮೇಲೆ ಬಟ್ಟೆಗಳು, ಗ್ಲಾಸಸ್ಸು ಮತ್ತು ಕೂಲ್ ಡ್ರಿಂಕ್ಸು. ಒಂದು ಒಳ್ಳೆ ಫ್ಯಾಮಿಲಿ ಟ್ರಿಪ್ ಅಂದಾಗ ಒಂದು ರಿಲ್ಯಾಕ್ಸಿಂಗ್ಗೆ ಒಂದು ಒಳ್ಳೆ ವೆಕೇಷನ್ ಅಂತ ಹೇಳ್ಬೋದು. ಹಾಗೆ ನಾವು ಹೋಗಿರೋ ಅಂಥದ್ದು ನೀವು ರೂಮ್ನ
ನೋಡ್ತಾ ಇದ್ದೀರಾ. ಆವಾಗಲೇ ನಾನು ಹಿಂದಿನ ವಿಡಿಯೋದಲ್ಲೇ ನಾನು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಅಲ್ಲಿನ ಪುರೋಹಿತರು ಯಾರಿದ್ದಾರೆ ಅವರು ತುಂಬ ಅಂದರೆ ತುಂಬ ಜೆನ್ಯೂನ್ ಪರ್ಸನ್ ಆಗಿದ್ದರು. ಅದನ್ನು ನಾನು ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ಒಂದು ಪೂಜೆ ಮಾಡಿಸೋರು ಸುಮ್ಮನೆ ಪೂಜೆ ಮಾಡಿಸಿದ್ದಾಯಿತು ನಮಗೇನು ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಬಟ್ ನಾವು ಹೋಗಿರೋದ್ರಿಂದ ಹಿಡ್ಕೊಂಡು ನಮಗೆ ರೂಮಿನ ವ್ಯವಸ್ಥೆ ಮಾಡಿರೋದ್ರಿಂದ ಆಯಿತು, ಮತ್ತು ನಮಗೆ ಊಟ ತಿಂಡಿ ಕೊಟ್ಟಿರೋದಾಗಿರ್ಬೋದು, ಅದೆಲ್ಲ ತುಂಬ ನೋಡಿದ್ರೆ ನಾವು ಕೊಟ್ಟಿರೋ ಅಮೌಂಟಿಗೆ ಅದೇನೂ ಅಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಹೊಟ್ಟೆ ತುಂಬ ಊಟ ಹಾಕಿ ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಅಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನಮ್ಮನ್ನು ನೋಡಿ ಕಳಿಸಿದ್ರು ಅಂದರೆ ನಿಜಕ್ಕೂ ಬ್ಲೆಸ್ಡ್ ಅಂತ ಹೇಳ್ಬೋದು ನಾನು ವಿಡಿಯೋದಲ್ಲಿ. ಪೂಜೆನೂ ಅಷ್ಟೇ, ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ 6:30ಗೆ ಕೂತ್ಕೊಂಡಾಗ ನಮಗೆ ಸರಿಸುಮಾರು ಹತ್ತತ್ರ 10 ಗಂಟೆವರೆಗೂ ಅವ್ರು ನಮಗೆ ಪೂಜೆ ಮಾಡಿಕೊಟ್ರು. ಎಲ್ಲ ರೀತಿಯ ಪೂಜೆನ ನಿಧಾನವಾಗಿ ಮಾಡಿಕೊಟ್ರು. ಅದಾದಮೇಲೆ ನಾವು ದರ್ಶನ ಪಡ್ಕೊಳ್ಳೋಕ್ಕೆ ಹೋಗಿದ್ವಿ. ನೀವು ಕ್ರೌಡಲ್ಲಿ ಅಲ್ಲಿ ದರ್ಶನಕ್ಕೆ ನಿಂತಿರೋಂಥ ಒಂದು ಟೈಮಲ್ಲಿ ನಾನು ಈ ವಿಡಿಯೋ ಹಾಕಿರೋ ಒಂದು ಕ್ಲಿಪ್ಪಿಂಗ್ ಹಾಕಿರೋ ಅಂಥದ್ದು. ನೀವು ಖಂಡಿತವಾಗ್ಲೂ ಯಾವುದೇ ಒಂದು ಪ್ರಾಬ್ಲಮ್ಸಲ್ಲಿ ನಿಮಗೇನಾದರೂ ಆರ್ಥಿಕವಾಗಿಯೋ ಅಥವಾ ತುಂಬ ಸಾಲಬಾಧೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಮನುಷ್ಯನಿಗೆ ಅಂದಮೇಲೆ. ಅದು ನಮಗೆ ಬಗೆಹರಿತಿಲ್ಲ ಅಂದಾಗ ಯಾರನ್ನಾದರೂ ಒಬ್ಬರು ತಿಳ್ಕೊಂಡಿರೋ ಅಂತಹ ಪುರೋಹಿತರನ್ನಾಗಿರ್ಬೋದು ಅಥವಾ ನಿಮಗೆ ನಿಮ್ಮ ಒಂದು ಫ್ಯಾಮಿಲಿಗೆ ಗೊತ್ತಿರೋರಂಥವ್ರ ಹತ್ರ ಹೋಗಿ ಸಲಹೆನ ಪಡ್ಕೊಂಡು ಈ ರೀತಿಯಾದ ಒಂದು ಪೂಜೆಗಳನ್ನ ಆಗಿರ್ಬೋದು, ಒಂದು ಕ್ಷೇತ್ರಕ್ಕೆ ಹೋಗಿ ಏನು ಹೇಳ್ತಾರೆ ಒಂದು ಯಾತ್ರಿಕ ಕ್ಷೇತ್ರಕ್ಕೆ ಹೋಗಿ ಅದನ್ನು ದೇವರ ದರ್ಶನ ಮಾಡಿರೋದ್ರಿಂದ ಅದು ತುಂಬ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಾನು ರಾಯರ ಬಗ್ಗೆ ಹೇಳ್ತಾ ಇದ್ದೆ. ಇಷ್ಟೆಲ್ಲ ನಾನು ರಾಯರ ಬಗ್ಗೆ ಅಂತೂ ಹೇಳಲೇಬೇಕು, ಯಾವ ವಿಡಿಯೋದಲ್ಲೂ ಕೂಡ ಮಿಸ್ ಮಾಡೋ ಹಾಗಿಲ್ಲ. ರಾಯರು ಅಂದರೆ ನನಗೆ ತಾಯಿಗಳು ಮತ್ತು ಗುರುಗಳು, ಹಾಗೆ ನನ್ನ ಬಂಧು ಅಂತ ಹೇಳ್ಬೋದು. ರಾಯರಿಲ್ಲ ಅಂತಂದಿದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಜೀವಂತವಾಗಿ ಇರ್ತಾನೆ ಇರಲಿಲ್ಲ ಅನಿಸುತ್ತೆ. ನಮ್ಮ ಕುಟುಂಬ ಇದನ್ನಂತೂ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಯಾಕಂದರೆ ಲೈಫಲ್ಲಿ ಸಾಕಷ್ಟು ಕಲಿಸ್ತಿದ್ದಾರೆ. ಯಾರೋ ನನ್ನ ಬೆನ್ನಿಂದೆ ಇದ್ದಾರೆ, ಅವರು ನಮ್ಮನ್ನು ನೋಡ್ತಾ ಇದ್ದಾರೆ. ಹಾಗೆ ಏನೇ ಒಂದು ಸಣ್ಣ ಪುಟ್ಟ ಕಷ್ಟ ಬಂದ್ರೂ ಅವರು ನಮಗೆ ಬಂದು ನಾನಿದ್ದೀನಿ ನಿನಗೆ ಅನ್ನೋದನ್ನು ನಮಗೆ ಮನವರಿಕೆ ಮಾಡ್ತಾರೆ. ಅಂದರೆ ರಾಯರು ತನ್ನ ನಂಬಿರುವಂಥ ಭಕ್ತರಿಗೆ ಹೆಂಗೆ ಇರ್ತಾರೆ ಅಂದರೆ ಒಂದು ತಾಯಿಯಾಗಿರ್ತಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಪೂರ್ವಜನ್ಮದ ಪುಣ್ಯ ಅಂತ ಅನಿಸುತ್ತೆ. ಜಗ್ಗೇಶ್ವರ ಅಪ್ಪಾಜಿಯವರ ಆಶೀರ್ವಾದನೂ ನಮಗೆ ಸಿಕ್ಕಿರೋವಂಥದ್ದು ನಮ್ಮ ಕುಟುಂಬಕ್ಕೆ. ಹಾಗೆ ರಾಯರ ಆಶೀರ್ವಾದನೂ ಸದಾ ನಮ್ಮ ಕುಟುಂಬದ ಮೇಲೆ ಇರುತ್ತೆ. ಹಾಗೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ಇಲ್ಲಿ ನಾನು ಈ ನಂದಿ ಒಂದು ಕ್ಲಿಪ್ಪಿಂಗ್ನ ಪರ್ಟಿಕ್ಯುಲರಾಗಿ ತೆಗ್ದು ಹಾಕಿರೋದು ರೀಸನ್ ಏನಂದರೆ, ನಾವು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಒಂದು ದರ್ಶನಕ್ಕೆ ಹೋಗಿರೋವಂಥ ಸಂದರ್ಭದಲ್ಲಿ ಅಲ್ಲಿ ನಂದಿ ಅಂತ ಒಂದು ಇಷ್ಟು ಚೆನ್ನಾಗಿರೋವಂಥ ಒಂದು ನಂದಿನ ನೋಡೋಕ್ಕೆ ಸಿಗುತ್ತದೆ. ಇದು ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬೀಚ್ ವಿಡಿಯೋನ ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಈ ವಿಡಿಯೋ ಐ ಹೋಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.